ಮಾಮ, ಪ್ರತಿ ಸಲ ಬಿಡಾರ ತೆಗಿಬೇಕಾದ್ರೂ ನೀವು ದೇವ್ರ ಮುಂದೆ ಪ್ರಶ್ನೆ ಮಾಡ್ತೀರಾ, ಆದ್ರೆ ಈ ಸಲ ನಾವು ಹಾಗೆ ಹೊರಟಿದೀವಿ. ಅಂದ್ರೆ ಮಾಮ, ನಾವೆಲ್ಲಿ ಹೋಗೋದು ಅಂತ ಗೊತ್ತಿಲ್ವಾ ನಿಮಗೆ? ಓ ಹಲಸಿದ್ದನಾಥಪ್ಪ, ಈ ಸಲ ನಾವು ನಿಮ್ಮನ್ನ ಪ್ರಶ್ನೆ ಕೇಳದಲೇನೆ ಹೊರಟಿದ್ದೀವಿ. ಮೂಳೆ ಮಹಾರಾಜರೇ, ನಮಗೆ ದಾರಿ ತೋರಿಸಿ, ದಾರಿ ತೋರಿಸಿ. ಬಾಳು, ನೀನು ಪೂರ್ವ ದಿಕ್ಕಿಗೆ ಹೋಗು. ದಾರಿ ಸಿಕ್ತಪ್ಪ ನಮಗೆ. ಮಾಮ, ನಾವಿವಾಗ ಯಾವ ಕಡೆ ಹೋಗ್ಬೇಕು? ಉದಯಿಸುವ ದಿಕ್ಕಿಗೆ ನಾವು ಹೋಗ್ಬೇಕು. ಈ ಕಡೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಮಾರುತಿ, ನಾನು ಹೇಳೋದಷ್ಟನ್ನೇ ಕೇಳಪ್ಪ ನೀನು. ಯಾಕಪ್ಪ ಸುಮ್ಮನೆ ಇಲ್ದೇ ಇರೋದನ್ನೆಲ್ಲ ಕೇಳ್ತೀಯ? ಸರಿ ಮಾಮ, ನಿಮ್ಗೊಂದು ವಿಷಯ ಕೇಳಲಾ? ನಿನಗಂತೂ ಸ್ವಲ್ಪನೂ ಬುದ್ಧಿನೇ ಇಲ್ಲ ನೋಡು. ನಿನಗೇನು ಗೊತ್ತಾಗೋದಿಲ್ಲ. ಸರಿ, ಮುಂದೆ ರೆಡಿ. ಅದೇನಂದ್ರೆ, ನಾವು ಹಿಂದಿನೂರಿಂದ ಹೊರಗಡೆ ಬಂದ್ಬಿಟ್ಟಿದೀವಿ. ಸರಿ, ಅದಕ್ಕೆ ಮಾಮ, ಆ ಪ್ರಮುಖ ನಮಗೆ ತುಂಬಾ ತೊಂದರೆ ಕೊಟ್ಟ ಅಲ್ವಾ? ಅವನಿಗೆ ಸರಿಯಾಗಿ ಶಿಕ್ಷೆ ಕಳಿಸ್ಬೇಕು. ಅವನಿಗೆ ಶಿಕ್ಷೆ ಸಿಕ್ಕಲ್ಲ. ಅವನಿಗೆ ಎದೆ ನೋವು ಬಂದು ಹೊರಟೋದ. ನಡೀರಿ. ನಾನ್ ನಿಮ್ಗೆ ಎಷ್ಟು ಜೋರಾಗಿ ಹೇಳಿದ್ರು ಈ ರೋಗಕ್ಕೆ ಪರಿಹಾರ ಉಪಚಾರ ಇಲ್ಲದೆ ಆಗೋದಿಲ್ಲ. ನಿಮ್ಗೊಂದ್ ವಾರದ ಹಿಂದೆನೆ ಹೇಳಿದ್ದೆ. ಆದ್ರೆ ಇವನ್ ಮಾತ್ರ ಯಾವ್ದೋ ಬಾವ ಅವ್ರ ಹತ್ರ ಹೋಗಿ ಕೂತ್ಕೊಂಡಿದ್ದಾನೆ. ಅವನ್ಗೇನಾದ್ರೂ ಔಷಧಿ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವನ್ ಜೀವನೇ ಹೋಗ್ತಿತ್ತು. ನಿಮಗ್ ಯಾವ್ದೇ ರೋಗ ಬಂದ್ರು ನಿಮ್ಮನ್ನ ಉಳ್ಸೋದಿಕ್ಕೆ ಯಾವ ದೇವ್ರು ಕೂಡ ಬರೋದಿಲ್ಲ. ನಿಮಗ್ ಏನೇ ಆದ್ರೂ ಮೊದ್ಲು ನೀವು ನನ್ನ ಹತ್ರ ಬರ್ಬೇಕು, ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ದೇವಸ್ಥಾನದಲ್ಲಿರುವ ಕಲ್ಲಿನ ದೇವ್ರು ನಿಮ್ಮನ್ ಗುಣ ಮಾಡೋದಿಕ್ ಸಾಧ್ಯನೇ ಇಲ್ಲ. ನಿಮ್ಗೆಲ್ರಿಗೂ ಗಮನಕ್ಕೆ ಬಂತ? ಅರ್ಥ ಆಯ್ತಾ? ನಾನ್ ಕೊಡೋಂತ ಔಷಧಿಗಳನ್ನ ನೀವು ಅವನಿಗೆ ಕೊಡಿ. ಬೆಳಗ್ಗೆ, ಮಧ್ಯಾಹ್ನ ಮತ್ತೆ ಸಂಜೆ. ಮಾಮ, ಮಾಮ ಅಲ್ಲಿ ನೋಡಿದ್ರ? ಯಾರೋ ರಸ್ತೆಯಲ್ಲಿ ಬಿದ್ದ್ಬಿಟ್ಟಿದ್ದಾರೆ. ಮಾಮ, ನನಗನ್ಸುತ್ತೆ ಅವನು ಕುಡಿದು ಬಿದ್ದಿದ್ದಾನೆ ಅಂತ. ಜನರಿಗೆ ಗೊತ್ತಾಗೋದಿಲ್ವಾ? ಹಗ್ಲೊತ್ತಲ್ಲೇ ಕುಡಿದು ಬೀಳ್ತಾರಲ್ಲ. ಮಾರುತಿ, ಅವನಿಗೆ ಹುಷಾರಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹಾಗೆ ಬಿದ್ದಿದ್ದಾನೆ. ನಡೀರಿ ನೋಡೋಣ.
ಮಾಮ ಇವನ್ ಯಾರು, ಯಾವ ಊರ್ನವನು? ನಾವ್ ಯಾಕೆ ಇವನ್ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಮಾರುತಿ, ನಾವು ಹಾಗಿದ್ರೆ ನೀವು ನನ್ನ ಹಾಗೆ ಬಿಟ್ಬಿಡ್ಬೇಕೇನು? ನಮಗೆ ಜನ ಏನ್ ಅನ್ಬಹುದು? ಅದೇನಾದ್ರೂ ಇರ್ಲಿ, ಸ್ವಲ್ಪ ನೀರು ಕೊಡ್ರಪ್ಪ, ನೀರು ಬೇಕು ಕೊಡ್ರಪ್ಪ. ಎಲ್ರು ಸರಿಯಾಗಿರಿ, ನಿಮ್ಮನ್ನ ನೀವೆಲ್ರೂ ಚೆನ್ನಾಗಿ ನೋಡ್ಕೊಳ್ಳಿ. ಏನು ಮತ್ತೆ ಎಲ್ಲಿ ನನ್ನ ಬಿಡಾರ ಇರುತ್ತೋ ಅಲ್ಲಿಗೆ ನೀವು ನನ್ನನ್ನ ಭೇಟಿ ಆಗೋಕ್ ಬನ್ನಿ. ನನ್ನ ಗಮನ ಎಲ್ರ ಮೇಲೂ ಇರುತ್ತೆ, ಏನು ಯೋಚನೆ ಮಾಡಬೇಡಿ. ಹಾಗೂ ನಿಮ್ಗೇನಾದ್ರೂ ಅನ್ಸಿದ್ರೆ ನೀವು ನನ್ನನ್ನು ಕರೆದ್ರೆ ಸಾಕು, ನಾನು ಇದ್ದೇ ಇದ್ದೀನಿ. ಮಾಮ ಸುಖವಾಗಿರಿ, ಸುಖವಾಗಿರಿ, ಸುಖವಾಗಿರಿ. ಇಲ್ಲಿಂದ ಹೊರಟ್ರೆ ಆಗ್ಲೇ ನಾವು ಬೇಗ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಇಲ್ಲ ನಿಮ್ಮನ್ನ ನೋಡಕ್ಕೆ ಆಗ್ತಿರ್ಲಿಲ್ಲ. ಅದು ಹೇಗಪ್ಪ, ನಿಮ್ ಭೇಟಿ ಆಗದೆ ಉಳ್ಕೊಂಡ್ ಬಿಡ್ತಿತ್ತು. ನಾನು ಇಲ್ಲೇ ಇದ್ದೆ ಅಲ್ವಾ? ಮಾಮ, ನಿಮ್ಮನ್ ಭೇಟಿ ಆಗೋದಕ್ಕೆ ನನ್ ಮಗ ಬಂದಿದ್ದಾನೆ. ನಿಮ್ ದರ್ಶನ ತಗೋಬೇಕು. ಏನಪ್ಪ ವೈದ್ಯ, ನೀನ್ ಹೇಗಪ್ಪ ಇದೀಯಾ? ಮಾಮ, ಎದ್ದೇಳಪ್ಪ, ಎದ್ದೇಳು. ವೈದ್ಯ, ನಿನ್ನ ನಮಸ್ಕಾರ ಇಲ್ಲಿವರೆಗೂ ಬಂದ್ವು. ಮಾಮ, ನನ್ನಿಂದ ತಪ್ಪಾಗಿದೆ. ಇರ್ಲಿ ಬಿಡಪ್ಪ, ನಿನ್ನ ತಪ್ಪು ನಿನ್ನ ಗಮನಕ್ಕೆ ಬಂತಲ್ವಾ, ಅದೇ ಮಹತ್ವದ್ದು. ಮಾಮ, ನೀವು ನನ್ನ ಕಣ್ಣನ್ನು ತೆರೆಸಿದಿರ. ಸಣ್ಣವನಾಗಿದ್ದಾಗಿದ್ದ ಅಪ್ಪನ್ನ ಅಮ್ಮನ್ನ ನೋಡ್ತಾ ಬಂದಿದ್ದೀನಿ. ಮತ್ತೆ ಅವ್ರ ಪಾಂಡುರಂಗನ್ ಭಕ್ತಿಯನ್ನು ಸಹ ಹತ್ತಿರದಿಂದ ನೋಡಿದ್ದೀನಿ. ಆದ್ರೆ ಅದು ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಮಾಮ, ನೀವು ನನಗ್ ಭೇಟಿ ಆದ್ರಿ, ಇದು ನನ್ನ ಪುಣ್ಯ. ಇಲ್ಲ ಅಂದ್ರೆ ನಾ ಜೀವನ ಪೂರ್ತಿ ಹೀಗೆ ತಪ್ಪು ಮಾಡ್ತಾನೆ ಇರ್ತಿದ್ದೆ. ಇಲ್ಲಪ್ಪ ವೈದ್ಯ, ನೀನು ತುಂಬಾ ದೊಡ್ಡ ಕೆಲಸ ಮಾಡ್ತೀಯ. ನೀನ್ ಇದನ್ನ ಕೊನೆವರೆಗೂ ಮುಂದುವರಿಸ್ತಾನೆ ಇರಬೇಕು. ಮಾಮ, ನಾನ್ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಮ ಆಶೀರ್ವಾದ ಬೇಕು. ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ನ ಮೇಲೆ ಇದೆಯಪ್ಪ. ಮಾಮ, ಇಲ್ಲಿವರೆಗೂ ನಾನು ಭಕ್ತಿ ಮಾಡೋರ್ ಮೇಲೆ ತುಂಬಾನೇ ಮಾತಾಡಿದ್ದೀನಿ, ಅವ್ರಿಗೆ ಏನೇನೋ ಹೇಳಿದ್ದೀನಿ. ಆದ್ರೆ ಮಾಮ, ನಾನು ಇನ್ ಮುಂದೆ ಹೀಗೆಲ್ಲ ಮಾತಾಡೋದಿಲ್ಲ. ವೈದ್ಯ, ನಿನಗೆ ನನ್ನ ಆಶೀರ್ವಾದ ಇದೆ. ಅದಕ್ಕೆ ಇನ್ನು ನಿನಗೆ ಜೀವಮಾನದಲ್ಲಿ ಯಾವುದಕ್ಕೂ ಕಡಿಮೆ ಇರೋದಿಲ್ಲ. ನಿನ್ನ ಕೈಗುಣ ತುಂಬಾ ಚೆನ್ನಾಗಿದೆ. ಅದಕ್ಕಾಗಿ ನೀನು ನಿನ್ನ ಜೀವಮಾನ ಪೂರ್ತಿ ಬಡವ ಬಲ್ಲಿದರ ಸೇವೆ ಮಾಡೋದ್ರಲ್ಲಿ ಮಗ್ನನಾಗು. ಮಾಮ, ನನ್ಗೆ ಇನ್ನೊಂದು ಆಸೆ ಇದೆ. ಮಗಳೇ, ನೀನು ಮನೆಯ ಮಹಾಲಕ್ಷ್ಮಿ. ಹೇಳಮ್ಮ, ನಿನಗೆ ಮತ್ತೆ ಏನ್ ಬೇಕಾಗಿದೆ? ಮಾಮ, ನಾವು ಪಂಡ್ರಾಪುರಕ್ಕೆ ಪಾದಯಾತ್ರೆಗೆ ಹೋಗ್ಬೇಕು ಅಂತ. ಮತ್ ಇವರು ನಮ್ ಜೊತೆ ಬರ್ಬೇಕು. ಮತ್ತೇನಪ್ಪ ವೈದ್ಯ, ಹೋಗೋಕಿಲ್ಲ ಅಂತ ಹೇಳ್ತೀಯಾ? ಇಲ್ಲ ಇಲ್ಲ, ನಾನು ಹೋಗ್ತೀನಿ ಮಾಮ. ಅವ್ರ ಜೊತೆ ನಾನು ಕೂಡ ಹೋಗ್ತೀನಿ ಮಾಮ. ಇಲ್ಲಿ ನೋಡಿ,
ಅದ್ ಹೇಗೆ ಅಂತಂದ್ರೆ ನಾವು ನಮ್ಮ ಕರ್ಮಗಳನ್ನ ಮಾಡ್ತಾ ಇರೋದು ಅದನ್ನೆಲ್ಲ ಆ ಪಾಂಡುರಂಗನ ಪಾದಕ್ಕೆ ಅರ್ಪಿಸಿ ಬಿಡೋದಷ್ಟೇನೆ. ಇದನ್ನ ನಾನು ಮಾಡಿದೆ ಅಂತ ಹೇಳ್ಕೊಳ್ಳುವಂತ ಅವಶ್ಯಕತೆ ಏನೂ ಇಲ್ಲ. ಎಲ್ಲದರ ಫಲವನ್ನ ಅವನು ತಾನಾಗಿಯೇ ನಮಗೆ ಕೊಡ್ತಾ ಇರ್ತಾನೆ. ಮಾಮ, ನಿಮ್ಮಿಂದ ನಮ್ಗೆ ಜನ್ಮಗಳು ಉಪಕಾರ ಆಗಿದೆ ನೋಡಿ. ಸುಖವಾಗಿರಿ, ಎಲ್ರು ಚೆನ್ನಾಗಿರಿ. ನಾವು ಹೋಗಿ ಬರ್ತೀವಿ. ಮಾಮ, ನೀವು ಹೊರಡೋ ಮುಂಚೆ ದಯವಿಟ್ಟು ಮನೆಗ್ ಬನ್ನಿ. ಈಗ ಬೇಡಮ್ಮ ಮಗಳೇ, ಮುಂದಿನ ಸಲ ಬಂದಾಗ ನಿಮ್ಮ ಮನೆಗೆ ಬಂದೇ ಬರ್ತೀನಿ. ಈಗ ನಾವೇನು ಹೊರಡ್ತೇವೆ. ಸುಖವಾಗಿರಿ. ಮಾಮವ್ರು ಈ ಭಾಗಕ್ಕೆ ಬಂದಿರ್ಲಿಲ್ಲ ಅಂತಂದ್ರೆ ನನ್ನಲ್ಲಿ ಬದಲಾವಣೆ ಆಗ್ತಾನೆ ಇರ್ಲಿಲ್ಲ. ನಂಗಂತೂ ಅನ್ಸುತ್ತೆ ಮಾಮ ನನ್ನನ್ನು ಬದಲಾವಣೆ ಮಾಡಕ್ ಇಲ್ಲಿಗೆ ಬಂದಿದ್ರು ಅಂತ. ನಾನು ನಿಮಗ್ ಬೇಡವಾದ್ನೆಲ್ಲ ಮಾತಾಡ್ದೆ, ತುಂಬಾನೇ ತೊಂದರೆ ಕೊಟ್ಟೆ. ಆದ್ರೆ ನಿಜ ಹೇಳ, ನಾನ್ ನಿಮ್ಮೆಲ್ರೂ ಸಲುವಾಗಿ ತುಂಬಾ ಕೆಲಸ ಮಾಡೋದಿದೆ, ಮತ್ತೆ ಹಾಗೆ ಮಾಡ್ತಾನೂ ಇದ್ದೆ. ಆದ್ರೆ ನಾನ್ ನಡ್ಕೊಂಡಿದ್ ರೀತಿ ಸರಿಯಾಗಿರ್ಲಿಲ್ಲ. ಈ ಕಾಲದಲ್ಲಿ ನನ್ನಿಂದ ತೊಂದರೆ ಆಗಿ ಅಪಮಾನ ಆಗಿದ್ರೆ, ನನ್ನಿಂದ ಅವಮಾನಗಳಾಗಿದ್ರೆ ನಾನು ನಿಜವಾಗ್ಲೂ ನೀವೆಲ್ರಿಗೂ ಕ್ಷಮೆ ಕೇಳ್ತೀನಿ. ಅಯ್ಯೋ ವೈದ್ಯರೇ, ನೀವ್ ಯಾಕೆ ಈ ತರ ಹೇಳ್ತಿದ್ದೀರಾ? ನೀವು ನಮ್ಮವ್ರೇ ಅಂತೀನಿ. ನಮ್ಮವರು ಹಿಂದೆ ಆಗಿರೋದ್ನೆಲ್ಲ ಮರ್ತು ಬಿಡ್ತಾರೆ. ಅರುಣ್ ಮಗನೇ, ನೀನೇನ್ ಕೆಲಸ ಮಾಡ್ತೀಯೋ ಅದಕ್ಕೆ ಮಾಮೂನ್ ಆಶೀರ್ವಾದ ಇದೆ. ನಾವು ನಮ್ಮ ಕೆಲಸಕ್ಕೆ ಕೃಪೆಯ ಜೊತೆ ಸೇರ್ತು ಅಂದ್ರೆ ಕೆಲಸ ತುಂಬಾ ಚೆನ್ನಾಗಾಗತ್ತೆ. ಈಗ ನಿನ್ನ ಕೈಗೆ ಇನ್ನೂ ಒಳ್ಳೆ ಕೈಗುಣ ಬರ್ಬೋದು. ಮಾಮ ಅವ್ರ ಆಶೀರ್ವಾದ ಸಿಕ್ಕಿದೆ ಅಲ್ವಾ? ಊರಲ್ಲಿರೋ ನಿಮ್ಗೆಲ್ರಿಗೂ ನಾನು ಮಾತು ಕೊಡ್ತೇನೆ,